ಮುಂದೆ ತಂದು ಪಸರಿಸದಿರಯ್ಯ. ಪಶುವೇನು ಬಲ್ಲದು ಹಸುರಂಜಲಸದೆ, ವಿಷಯರಹಿತನ ಮಾಡಿಸು ಬುದ್ಧಿ ಎಂಬುದಕವ ನೆರೆದು ನೋಡಿಸಲು ಹಯ್ಯ ತಂದೆ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಸಾಂಬದೇ ನಮ ಪಾರ್ವತೀಪದೇ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರ ಜಗತ್ತೆಲ್ಲ ಸಂತನ ಮಹತ್ವನ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಅಪ್ಪ ಶರಣಪ್ಪನ ಪುರಾಣ ಹಚ್ಚಿ ಪುರಾಣ ಮಂಗಲ ಮಹೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ ಕೆಲವು ಬಂದು ಹೋಗಿ ಮಕ್ಕಳು ಎಷ್ಟೊತ್ತೆ ಮದಕ್ಕೆ ಮಾಡ್ಯಾರ. ಅವರು ಮದುಮಕ್ಕಳು ಮಾಡಿ ಮೊನ್ನೆ ಒಂದು ಕಡೆ ಹೋಗಿದ್ವಿ. ಮುಂಜಾನೆ 9ಕ್ಕೆ ಮದುಮಕ್ಕಳು ಮಾಡ್ಯಾರ. ಮಧ್ಯಾಹ್ನ 3 ಗಂಟೆ ಐತಿ. ಅವ್ರು 1ಕ್ಕೆ 2ಕ್ಕೆ 3 ಏನು ತ್ರಾಸಾಗಿ ಪಾಪ ಅವ್ರಿಗೆಲ್ಲ ಕೂತಿದ್ರು. ಕೂತಿದ್ದೀವಿ ಚಲುವಾದ 3ಕ್ಕೆ ನಮ್ಗೆ ಕೊಟ್ರಿ ಮಾತಾಡಕ್ಕೆ. ಒಬ್ಬ ಕೈಯ ಬರ್ತಿ ಮುಗಿದು ಕೈಯ ಬರ್ತಿರ್ಬೋದು ರಮಣವರು ಮತ್ತೆ ರಮಣೆ ಮುಂದಿರ್ಬೇಕಾದ್ರು ಎದ್ದ ಆಚಾರ ಬಿಟ್ಟಿದ್ರೆ ಸಾಕಂತಂದವ. ಅಲ್ಲ 9ಕ್ಕೆ ಬಂದ ಅವ್ರಿಗೆ ಏನಂತ 1ಕ್ಕೆ 2ಕ್ಕೆ 3ಕ್ಕೆ ಏನು ತ್ರಾಸ ಇರ್ಬೇಕು ಅವ್ರೆಲ್ಲ. ಅದಕ್ಕೆ ಇವ್ರಿಗೆ ಏನು ತ್ರಾಸ ಆಯ್ತು ಪಾಪ ಏನೈತಿ ಇವ್ರಿಲ್ಲ. ಅದಕ್ಕೆ ಸಂಸಾರ ಭಾಳ ಚಂದ ಇರ್ತದ. ಚಂದ ಇದ್ರೆ ಭಾಳ ಚಂದ ಸಂಸಾರ ಐತದ. ಆ ಮುಂದೆ ಪೂಜೆ ಚಂದಿದ್ರೆ ಪೂಜೆ ಹೊತ್ತಂದು ಸಸಾರ ಬಿಡ್ತದ. ಅದಕ್ಕಂತ ಸಂತೋಷದಿಂದ ವರ್ಷ ಕೂಡ ನಮ್ಮ ಮನಸ್ಸನ್ನು ಗ್ರಾಮದಲ್ಲಿ ಈ ಜಾತ್ರೆ ಮುಗಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ರಿ. ಅದಕ್ಕೆ ಈ ಕಾರ್ಯಕ್ರಮದೊಳಗೆ ಬಹಳ ಸಣ್ಣ ಫ್ಯಾಂಗ್ ಇದ್ದ ಯಾವ ಮನೆ ಜಗತ್ತಿಗೆ ಕಲ್ಯಾಣ ಮಾಡಿ ಹೋದ. ಅದಕ್ಕೆ ಧರ್ಮ ಜೀವಂತ ಉಳಿಯೋದಕ್ಕೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಶರಣಪ್ಪ ಸಾಮಾನ್ಯ ಹುಟ್ಟಿದ ಅಸಾಮಾನ್ಯ ವ್ಯಕ್ತಿ ಜಗತ್ತಿನ ಮೆರೆದ ಶರಣಪ್ಪ. ಯಾಕಂದ್ರೆ ನಿತ್ಯ ಲಿಂಗ ಪೂಜೆ ಮಾಡಿ ಅಂತ ಶಕ್ತಿ ಪಡ್ಕೊಂಡ. ಅದಕ್ಕೆ ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡ್ರಿ. ಆಗ ಬಂದ ಕುಂತ ಮಾಡಂದ್ರೆ ದೇವ್ರು ಒಳ್ಳೇದು ಮಾಡೋದು ನಮ್ಗೆ. ಕಡಿ ಯಾಕಾಗ್ತದೆ ಕಡಿ ಅಸಾಮಾನ್ಯ ವ್ಯಕ್ತಿ ಯಾಕೆ ನಿತ್ಯ ಲಿಂಗ ಪೂಜೆ ಮಾಡಿ ಶರಣಪ್ಪ. ಅಲ್ಲ ಲಿಂಗ ಪೂಜೆಗೆ ಶಕ್ತಿ ಬಂದು ಶರಣಪ್ಪ. ಅಲ್ಲ ಎಂಥ ಪವಾಡಗಳು ಎಷ್ಟು ಪವಾಡ ಶರಣಪ್ಪ ಪವಾಡಗಳು. ಅದಕ್ಕೆ ಪವಾಡಗಳು ಮಾಡಕ್ ಕೊಡುವಲ್ಲ ದೊಡ್ಡವ್ರಿಗೆ ಆಸಕ್ತಿ ಘಟನೆಗಳು. ಅದಕ್ಕೆ ಸಂಸಾರ ಚಂದ ಇತ್ತಂದ್ರೆ ಶರಣ ಆಗ್ತದೆ. ಅದಕ್ಕೆ ಅವ್ರು 2 ಹುಡುಗರು ಬಟ್ಟೆ ಹುಡುಗರು ಹೊಂಟಿದ್ರು. ಲಗ್ನ ಮಾಡ್ಕೊಂಡು ಚಲೋದ ಹಾಗಾದ್ರೆ ಚಲೋ ವಿಚಾರ ಮಾಡಿದ್ರು ಅವರು. ಒಬ್ಬೊಬ್ಬರೇ ಭಾಳ ಮಜಾ ಇರ್ತದ ಲಗ್ನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅದ್ರಾಗೆ ಐತಿ ಬ್ಯಾಡು ಮಜಾ ಅದೇ ಇದ್ದ ಎಲ್ಲ ನಿನಗೆ ಗೊತ್ತಿಲ್ಲ ಅಂತ ಅಲ್ಲಿ ನಿನಗೆ ಗೊತ್ತಿಲ್ಲ ಬಿಡು. ಹಾಗೆ ಹಾಕೊಂಡು ಹೊಂಟ್ರೆ ಕಬೀರ್ ದಾಸ ಮಧ್ಯಾಹ್ನ ಬಿಸಿಲು ಕ್ಯಾಟ್ ಬಿಸಿಲು 2 ಗಂಟೆಗೆ ಮಗ್ಗ ಹಾಕಿದ್ದು ಕೆಳಗಂದು ಕ್ಯಾಟ್ ಬಿಸಿಲು ಕೂತಿದ್ದ ಕಬೀರ್ ದಾಸ. ಮಗನೇ ಕೆತ್ತಿದ್ದ. ಇವ್ರಿಬ್ರು ವಿಚಾರ ಗೊತ್ತಾಯ್ತು ಕಬೀರ್ ದಾಸರಿಗೆ. ಈ ಹುಡುಗ ಮಾಡ್ಕೊಬೇಕಂದವ ಒಬ್ಬ ಬ್ಯಾಡ್ ಅಂದವ. ಆ ವಿಷಯಕ್ಕೆ ಗೊತ್ತಾದ ಕಬೀರ್ ದಾಸರಿಗೆ ಗೊತ್ತಾದ ಜ್ಞಾನ ದೃಷ್ಟಿ ತಗೊಂಡ ಅಲ್ಲಿ ಬಂದ ನಿಂತ್ಕೊಂಡ ಹುಡುಗ ಹಾಗೆ ಹಂಗಾರೆ ಕಬೀರ್ ದಾಸನ ಕೇಳ್ಕೊಂತ ಹೋದ್ರು. ಅವಾಗ ಕಬೀರ್ ದಾಸನ ಜ್ಞಾನದ ಗೊತ್ತಾಯ್ತು ವಿಚಾರ. ಕಬೀರ್ ದಾಸ ಮಧ್ಯಾಹ್ನ ಚಾಟ್ ಬಿಸಿಲು ಕೂತ ಭಯಂಕರ ಬಿಸಿಲು. ಮೇತಿನ ಬಿಸಿಲು ಹೆಂಗಿರ್ತದೆ ಭಾರಿ ಬಿಸಿಲು. ಮಧ್ಯಾಹ್ನ ಚಾಟ್ ಬಿಸಿಲು ಮಗ್ಗ ಹಾಕಿ ನೇ ಕತ್ತಿದ್ದ. ಬಾ ಅಂತ ಹೇಳ್ತಿ ಕರ್ದ ಬಾ ಇದು ಎಲ್ಲಿ ಹದ ದೀಕ್ಷಾತ ಶಿವರಾಜ್ಗೊಂಬ ಅಂತ. ಅದು ಸೂರ್ಯನ ಬೆಳಕಿದ್ರೆ ಚಿಮ್ಮನ ಬೆಳಕು ಹತ್ತಾಗುತ್ತೆ. ಆ ಹಿಂದೆ ಒಂದು ವಿಚಾರ ಮಾಡಲಿಲ್ಲ. ಆಗದ ಚಿಮ್ಮಕ್ಕೆ ಮುಂದೆ ಕುಂತಾಗಿ ಕೊಟ್ಟಾಗೆ. ಅದಕ್ಕೆ ಸಂಸಾರ ಇಂಥ ಹೆಂತಿದ್ರೆ ಲಗ್ನ ಮಾಡ್ಕೊಂಡು ಭಾಳ ಚಲೋ. ಇದ್ರ ಬಾಯ ಮಣ್ಣಾಗೆ ಚೂಟಕ್ಕೆ ಮದುವೆಗೆ 20 ವರ್ಷ ಕೈಯಾಗ ಬಾಯಾಗ ಮೂಗಿನ ಹೇಳಿ ಬೇಕು ಅಂತಿದ್ದಾಗ ಇಂಥ ಹೆಂತಿಗೆ ಬಾರ್ದು ನಮ್ಗೆಲ್ಲ. ಅದಕ್ಕಂಥ ದೃಷ್ಟಿಯಿಂದ ಪುರಾಣ ಹಾಕ್ತಕ್ಕ ಉದ್ದೇಶ ಧರ್ಮ ಜೀವಂತ ಉಳಿದಂಥ ಲಿಂಗ ಕಟ್ಟ ಕಲಿ ನೀವಲ್ಲ. ಹಸಿರು ಲಿಂಗಾತ್ರ ಆಗ್ಬೇಡ್ರಿ ನೀವಲ್ಲ. ಯಾರು ಲಿಂಗಾತ್ ಎಷ್ಟು ಮಂದಿ ಲಿಂಗಾತ್ ಕೈ ಹತ್ರ ಎಷ್ಟು ಮಂದಿ ಬೆಳೆದ ಲಿಂಗ ಐತಿ ಎಷ್ಟು ಮಂದಿ ಬೆಳೆದ ಬೆಂಕಿ ಅಂತ ಹೇಳುವ ಹೆಣ್ಮಕ್ಳು ನೀವು ಭಾಳ ಮಂದಿ ಲಿಂಗಾತ್ರ ಅಷ್ಟ ಹೇಳುದು ಮತ್ತೆ ಬದ್ದೇ ಹೇಳುದು ನಾನು. ನೀವು ಲಿಂಗ ಕಟ್ಟಿ ಒಳ್ಳೇದಾಗ್ತದೆ ಲಿಂಗ ಒಳ್ಳೇದಾಗೋದಿಲ್ಲ. ಅದಕ್ಕೆ ಪುರಾಣ ಉದ್ದೇಶ ಇಲ್ಲ. ಅದಕ್ಕೆ ಹಸಿರು ಲಿಂಗಾಯತ ಆಗ್ಬೇಡಿ ನೀವು. ಲಿಂಗ ಕಟ್ಟಿ ಲಿಂಗ ಆಯ್ತಾರೆ ಸಣ್ಣ ಪುರಾಣದ ಉದ್ದೇಶ ಲಿಂಗಾಯತ ಲಿಂಗ ಪೂಜೆ ಮಾಡಿರಿ. ಬ್ರಾಹ್ಮಣ ಶ್ರದ್ಧಾವನ್ನು ಮಾಡಿರಿ. ಮುಸಲ್ಮಾನ ನಮಾಜ್ ಮಾಡಿರಿ. ಇವೆಲ್ಲವನ್ನು ಮಾಡಿದಾಗ ಮನೆ ಬೆಲೆ ಚೆನ್ನಾಗಿ ಒಳ್ಳೆ ಸುಖ ಆಗ್ತದೆ ಒಳ್ಳೇದಾಗ್ತದೆ. ಅದಕ್ಕೆ ಅದ್ರ ದೃಷ್ಟಿಯಿಂದ ಈಗ ಜನ ಭಾಳ ವಿಚಿತ್ರ ಜನ ಐತಿ. ಈಗ ಒಬ್ಬ ಹೆಣ್ಮಾದ್ರೆ ಒಂದು 20 ವರ್ಷ ಮದುವೆ ಆಕೆ ಮಕ್ಕಳಾಗಿದ್ದಿಲ್ಲ. ಏನು ಮಾಡಪ್ಪ ಅಂತ ಹನುಮಪ್ಪ ಗುಡಿ ಬಂದಾಕಿ ಗುಡಿ ಬಂದು ಅಪ್ಪ ಹನುಮಪ್ಪ ನಾನು ಮದುವೆಗೆ 20 ವರ್ಷ ಆಗೈತಿ. ನೀವು ಒಂದು ಗಂಡು ಕೊಟ್ಟಂದ್ರೆ ನೀವು ಕಡ್ಬಟ್ಟು ಕಾಡಿ ಮಿಟ್ಟು ಕೊಳ್ಸಂದಾಕಿ ಏನು ದೊಡ್ಡ ಕೊಳ್ಸಿದ್ದಾಗ ಇದೇ ಸಿಗ್ತ ಜೋಗ್ಯಾರ ಅಂದಾಕಿ ಹನುಮಪ್ಪ 20 ವರ್ಷ ಆಗಿ ಮದುವೆ ಫಳಕ್ಕೆ ಕಣ್ ತೆಗೆದು ಸದಾಸು ಆಶೀರ್ವಾದ ಮಾಡಿ ಹನುಮಪ್ಪ ಮಾಡಿದ. ಒಂದು ವರ್ಷ ತುಂಬ ಗಂಟು ಹೆಣ್ಣು ಬಿಡ್ಲಾಕಿ ಅದು 6 ತಿಂಗಳ ವರ್ಷ 2 3 4 5 6 10 ವರ್ಷ ಕಣ್ಬಿಟ್ಟು ಪಾರ್ಬಿಟ್ಟು ಕೊಡ್ತಿದ್ದಕ್ಕೆ ಕೊಡ್ಲಿಲ್ಲಕ್ಕೆ ಯಪ್ಪ ಅಂದ ಹನುಮಪ್ಪ ಯಪ್ಪ ಅಂದಾಕೆ ನೋಡಿ ಇಂಥಕ್ಕೆ ನೋಡಿ ಜಗತ್ತಿಗಂದವ. ಮತ್ತೊಂದು ಬಂದಾಕಿ ಈಕೆ ಮಾರಿ ನೋಡಿ ಮಾಡಿ ತಗೊಂಡು ಹನುಮಪ್ಪ ಇರ್ತಾವ. ಈಗ ಹನುಮಪ್ಪ ಸಟ್ಟಾಗಿ ನಮ್ಗೆ ನೆಟ್ಟಿಗೆ ಹನುಮಪ್ಪ ಮಾರಿ ಈಕೆ ಮಾರಿ ಇರ್ತಾವ ಜಗತ್ತಾಗ. ನಾವು 3 ಹಿರಿಯರಿಗೆ ಎಲ್ಲ ತಿಂತೈತೆ. ಹನುಮಪ್ಪ ಸ್ವಚ್ಛಾಗಿತ್ತು ಹನುಮಪ್ಪ ಸ್ವಚ್ಛಾಗಿತ್ತು ಸಗಣಿ ನಾಟ ಹಾಕಿ ಏನು ಮಾಡೋದು. ಇಲ್ಲ ಊರಾಗಿದ್ದಂತೆ ಎಲ್ಲ ಮುತ್ತೈದರು ಬಂದೆಲ್ಲ ಕಾಸೆ ಬರಿ ಬಿಟ್ಟರೆ ಹನುಮ ಸ್ವಚ್ಛ ಬನ್ನಾಟಿಗಾಗುತ್ತೆ ಅಂತ ಕಂಗ್ರಾಚಿಬಿಟ್ಟು ಇದೆಲ್ಲ ಮುತ್ತೈದರು ಬಂದರು. ಎಲ್ಲ ಕಾಸೆ ಬೇಗಿದೆ ಎಲ್ಲ ಬೇಗ ಊರ ಮುಂದೆ ಎಲ್ಲ ಬೆಳಗ್ಗೆ ಕೂಡ ಸ್ವಚ್ಛದ ಮಾಡಿ ಸ್ವಚ್ಛ ಆಯ್ತು ಹನುಮಪ್ಪನ ಮಾರಿ.
ನಾಟಕ ಏನಪ್ಪ ಚಿಂತೆ ಮಾಡ್ಕೊಂಡು ಕೂತಿದ್ರ ಆಕೆ ಬಂದ್ಲಾಕಿ ಊರ್ ದಿಬ್ಬದಿಂದ ಬೇಯಿಸ್ಕೊಂಡು ಊರ್ ದಿಬ್ಬದಿಂದ ಬರ್ರ ಬಂದಕ್ಕೆ ಯಾಕಪ್ಪ ಅಂದಕ್ಕೆ ಯಪ್ಪ ಹನುಮಪ್ಪನ ಅಂದು ಬಿಟ್ಟ ಯಾಕವ ಅಂದ ಮುಂದಿಗಿದೈತೆ ನನ್ನ ಮಕ್ಕಳಿಗೆ ಇಂಥ ಶಾನೆ ಒಂದು ಹುಟ್ಟಾರ ಎಂಥ ಕಾಲ ಬಂತಪ್ಪ ದಿಕ್ಕ ತೀನಗಾಗಿತ್ತು ಅಂತ ಏನವ ಅಂದ ನಿನ್ ಗೊತ್ತರೈತೆ ಎಲ್ಲ ಏನ್ ಹೇಳಂದವ ಹರಕಿ 12 ವರ್ಷದ ಹರಕಿ 12 ವರ್ಷ ನನ್ನ ಮಕ್ಕಿನ ಈಗ 10 ವರ್ಷ ಬಲ್ತ ಹೊರಬಿಟ್ಟಿದ್ದೆ ಏನ ನಡೆದಾದ ಇನ್ನೇ ನಡಿತಾದ ಕೂನ ಚಿಕ್ಕದಂಗಾಗೈತಪ್ಪ ಜಗ ಜನರ ರೀತಿ ನಮ್ಮ ಜಗ ಜನರ ರೀತಿ ನಡೆದಾಗ ಹೊಂಟದ ಗೂಳಿಗಿಲ್ಲದೆ ಗಬ್ಬಾಗುವಂತ ಆಕಲ ಬರ್ತಾವ ನಟನ ಕಂಬಗಳಿಲ್ಲದ ಭಾರಿ ಮನೆಗಳ ಏತಾವ ಕೇಳದ ಮಕ್ಕಳು ಹುಟ್ಟಿ ಮನೆ ಮಾಡಲಿದ್ದಾರ ಕೇಳ ನಡೆದಾಗ ಇನ್ನೇ ಸಾಕಲ್ಲ ಇವತ್ತು ದೇವ್ರಿಗೆ ಬುದ್ಧಿ ಹೇಳ್ಕೊಂಡ ಅದಕ್ಕೆ ಇಂಥ ಮುಂದೆ ಬಾ ಹುಟ್ಟೈತಿ ಈಗ ದೇವ್ರ ಬುದ್ಧಿ ಬಂದು ಹುಟ್ಟದ್ ಬಾ ಮುಂದೆ ಹುಟ್ಟೈತಿ ಅದಕ್ಕೆ ನಾವು ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಮಾಡ್ಬೋದು ದೇವ್ರ ಬುದ್ಧಿ ಯಾಕೆ ಒಳ್ಳೇದ ನಮಗದ ಶರಣಪ್ಪನ ಹಚ್ಚಿರಿ ಈಗ ಎಷ್ಟು ಪವಾಡ ಅದು ಎಷ್ಟು ಪವಾಡ ಹೇಳಿದಾಗ ಒಬ್ಬಕ್ಕೆ ಶ್ರೀಮಂತ ಸಾಕಾತ್ ಬರ್ತಾಳೆ ಆಕೆ ಮಕ್ಕಳು ಅತಿ ಶ್ರೀಮಂತರ ಮಕ್ಕಳು ಯಾಕಂದ್ರೆ ಅವ್ರ ಶ್ರೀಮಂತಿಗೆ ಸತ್ಯಶುದ್ಧಿಗಾಗಿ ಬಂದದ್ದು ಶ್ರೀಮಂತಕ್ಕಲ್ಲ ಅದಕ್ಕೊಬ್ಬ ಊರಿಗೆ ಶ್ರೀಮಂತರು ಬಂದಾಗ ಬರ್ರು ಹೊಂಟಿದ್ದು ಶರಣಪ್ಪ ಹೊಂಟಿದ್ದು ಅವಾಗ ಬಡಿವಿ 6 ಮಕ್ಕಳು ಹೆಗಲ ಮೇಡು ಬಗಲ ಎರಡು ಕೈ ಹಿಡ್ಕೊಂಡು ಹೊಂಟಿದ್ಲ ಒಂದು ಕೂಸು ಹೊಲಸು ಮಾಡಿ ಆಯ್ತು ಹೊಂದಿದ್ದು ಸಾವುಕಾರ್ತಿ ಸ್ವಲ್ಪ ಹೊಲಸು ಮಾಡಿದ್ದು ತೊಳ್ಕೊಬೋದು ಎಟ್ಕೋ ಇದು ಬಾಯ ಮಣ್ಣು ಹಾಕಲ್ಲ ಸಾವುಕಾರ್ತಿ ನಾ ಯಾರು ಗೊತ್ತೈತಿ ಯಾವ ಗೊತ್ತೈತಿ ತೊಳ್ಕೊಂಬಿಟ್ಟು ಇದು ಬಾಯ ಮಣ್ಣು ಹಾಕ ಆ ಕೂತ್ ದಪ್ಪ ಅಂತಾಗ ಜಗ್ ಮುಂದ್ಕೊಂಡು ಮತ್ತೆ ಸಣ್ಣಪ್ಪ ಕೂತಿದ್ನ ಸಣ್ಣಪ್ಪ ಅಂದು ಯಾಕೆ ಅಂದ ತಗೋ 1000 ರೂಪಾಯಿ ಗಂಟು ಕೊಡಂದ ನಿನಗೆ ಜನ ಮಕ್ಕಳಾಗೋದು ನಿನಗೆ ಯಾಕ ಆ ಕೂಸು ದಬ್ಬ ದಾರ್ಯಾಗ ಅದು ಎತ್ಕೊಂಡಿದ್ದ ಮಕ್ಕಳಿಗೆ ನಡಿ ಅಂತ ಯಪ್ಪ ನನಗೆ ಹಬ್ಬದ ಗಿಫ್ಟ್ ನಡಿ ಅಂತಂದ ಅದಕ್ಕೆ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಮಾಡಬೇಕು ಹೊರತು ಹ್ಯಾಂಗಾರ ಮಾಡಿದ್ರೆ ಇಷ್ಟು ವರ್ಷ ಪುರಾಣ ನೀವು ಎಷ್ಟು ವರ್ಷ ಆಯ್ತು 19 ವರ್ಷ ಆಯ್ತು ಎಷ್ಟು ಮಂದಿ ಸುಧಾರಣೆಗಿರಿ ಎಷ್ಟು ಮಂದಿ ಕೊಳ ಲಿಂಗ ಕಟ್ಟಿರಿ ಎಷ್ಟು ಧರ್ಮ ದೇವತೆ ಉಳಿಸಿರಿ ನೀವೆಲ್ಲ ಲಿಂಗ ಕಟ್ಟಿರಿ ಪುರಾಣ ಸಾರ್ಥಕ ಆಗ್ತದ ಜಗತ್ತಿನೊಳಗೆ ಅಕಶೂರ ಹನುಮಪ್ಪ ಅಂತಿದ್ದ ವ್ಯಕ್ತಿ ಅಲ್ಲ ಮಹಾನ್ ವ್ಯಕ್ತಿ ಹನುಮಪ್ಪ ಅದಕ್ಕೆ ನೀವು ಲಿಂಗ ಕಟ್ಟಿದ್ರೆ ನೀವು ಜೀವ ಸಾರ್ಥಕ ಕಟ್ಟಿ ಮತ್ತೆ ಇದ್ದವ್ರೆ ಹಗ ಬಂದಿ ಹಾಗಾದಿ ಏನು ಬರ್ಬೇಕು ಅರ್ಥಲ್ಲ ಬರ್ತವೆ ಅದಕ್ಕೆ ಪುರಾಣ ಹೊತ್ತು ಉದ್ದೇಶ ಜಾತ್ರೆ ಮಾಡೋ ಉದ್ದೇಶ ಜಾತ್ರೆ ಅಂದ್ರೇನು ನಾವು ಹುಟ್ಟಿನ ಗೊತ್ತದವ್ರಿಗೆ ಜಾತ್ರೆ ಎದಕ್ಕೆ ಹುಟ್ಟಿದ್ವಿ ಎಲ್ಲಿ ಬಂದ್ವಿ ಎಲ್ಲಿ ಹೋಗಿ ಈಗ ತಿಳ್ಕೊಂಡಂಗೆ ಜಾತ್ರೆ ಮಾಡೋದು ಇಲ್ಲ ಹೋದ್ರೆ ಹುಟ್ಟು ಸಾರ್ಥಕ ಆಗೋದಿಲ್ಲ ನಮ್ಗೆ ಅದಕ್ಕೆ ಹುಟ್ಟಿದ ಮ್ಯಾಗ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಧರ್ಮಕ್ಕೆ ಏನು ಮಾಡಿ ಒಂದು ಜಾತ್ರೆ ಮಾಡ್ತಕ್ಕಂಥ ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ ಮತ್ತೆ ಲೋಕ ಎಂಬುದು ಕರ್ತಾವನ್ನ ಕಮ್ಮಟವಯ್ಯ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರಯ್ಯ ಅಲ್ಲಿಯೂ ಸಲ್ಲರಯ್ಯ ಇಲ್ಲಿ ಹೌದಾಗಬೇಕು ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಬಡವರಿಗೆ ಒಳ್ಳೆ ಕೆಲಸ ಮಾಡಿದ್ವಿ ಏನು ಮೆಚ್ಚುವಂತಾನೆ ಇಷ್ಟು ಮಂದಿ ಕುಡಿದ್ರೆ ಯಾರು ಕೈಲಾಸಕ್ಕೆ ಹೋದ್ರೆ ಕೈಲಾಸಕ್ಕೆ ಯಾರು ಹೋಗಿದ್ರೆ ಕೈಲಾಸಕ್ಕೆ ಅಲ್ಲ ಶಾಸ್ತ್ರಿ ಅಂತ ನಾವು ಯಾರು ಹೋಗಲ್ಲ ಯಾರು ಹೋಗಿಲ್ಲ ಅದಕ್ಕೆ ನಾ ಸತ್ತಾಗ ಹೊತ್ಕೊಂಡು ಹೋಗ್ತಾರಲ್ಲ ಏನು ಎಂಥ ವ್ಯಕ್ತಿ ಇದ್ದ ನಾ 3 ಕಸ ತೆಗ್ದಂಗೆ ಆಯ್ತು ನಾ 3 ದೀಪ ಜನ ಹತ್ಕೊಂಡು ಹೋಗಿದ್ರೆ ಅವ್ರು ಕೈಲಾಸ ಬಾದ ಅಂತ ಇನ್ನು ಕೆಲವು ಮಂದಿ ಇರ್ತಾರ ತಾನು ಮಾಡಿಕ್ಕಿಲ್ಲ ಮಾಡೋ ಶರಕ್ಕಿಲ್ಲ ಅವ ಸತ್ತಾಗ ಬಾಯ ಮಣ್ಣಾಗ ಚೋಟಿಗೆ ತಣ್ಣಗಾತ ಊರು ಸತ್ತದ ಬೇಯ್ತು ಹತ್ತಾರೆ ಇವನೊಂದು ಅರ್ಥವಾದ ಅಂತ ಅದಕ್ಕೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅದಕ್ಕೆ ಅರ್ಥ ಮಾಡ್ಕೊಂಡು ಪುರಾಣ ಹಚ್ಚಕ್ಕೆ ಮುಂಚೆ ಮಜಾಕಲ್ಲಿ ಪುರಾಣ ಹಚ್ಚೋದು ಚಂದಕ್ಕಲ್ಲ ಮಜಾಕಲ್ಲ ಇದು ಸಾರ್ಥಕವಾಗಿ ನಾವು ಭಾಳ ಬಂಗಾರ ಆಗಬೇಕು ಧರ್ಮ ದೇವ ಉಳಿವು ಅದಕ್ಕೆ ಪುರಾಣ ಹಚ್ಚೋದು ನಾವೆಲ್ಲ ಹಾಗ ಬಂದೀವಿ ಹಂಗವಾದಿ ನಾ ದೇವ್ರಿಗೆ ಕರಿಬೇಕು ಹೇಳಕ್ಕ ಏನಪ್ಪ 89 ವರ್ಷ ಐತಿ ನಾಡಿಗೆ ಸಮಾಜಕ್ಕೆ ದೇವ್ರು ಏನು ಕೇಂದ್ರ ಅಯ್ಯೋ ಮತ್ತೆ ಹಾಗ ಬಂದೈತೆ ದೇವ್ರು ಹತ್ತದವಲ್ಲ ಶರಣಪ್ಪ ಲಿಂಗೈಕ್ಯನಾಥ ಟೈಮ್ ಬೆಳೆದ ಬರ ಕಡೆ ಹೋಗ್ತು ನಾನೆಲ್ಲ ಇನ್ನೊಂದು ತಾಸು ಮಾತಾಡ್ತಿಲ್ಲ ಉಮನಾಮ ಸತ್ಯ ಮಾರ್ಗದರ್ಶನ ಕೊಟ್ಟ ಶರಣಪ್ಪ ಅದಕ್ಕೆ ಅವ್ರು ಸತ್ತವ್ರ ಕಥೆ ಹೇಳಿದ್ರು ಎಂಜನಿಗೆ ಯಾರು ನಂಬಿ ಬರ್ತೀರಿ ಎಂಜನ್ ಜೀವಂತ ಇರ್ತಕ್ಕಂಥ ಕಥೆ ಸಣ್ಣಪ್ಪನ ಪುರಾಣಿಗಳು ನಂಬಿ ಕರೆದ್ರೆ ಓ ಏನು ಶಿವನು ಅದಕ್ಕೆ ಅಂಥ ದೃಷ್ಟಿಯಿಂದ ಮೂನಾವ ಸಂಖ್ಯೆ ದರ್ಶನ ಕೊಟ್ಟ 3 ದಿವಸ ಲಿಂಗೈಕ್ಯನಾಗಿ ಹೇಳಿದ ಒಬ್ಬ ಭಕ್ತನಿಗೆ ದೊಡ್ಡಪ್ಪ ಕೊಟ್ಟು ಹೇಳಂದ ಮಾಡಿದ ಸರಿಗಿರ್ತೀನಿ ಸರಿಗ ತಗೋ ಅಂತ ಹೇಳಿ ಬಂದು ನೋಡಿದ ಹುಸುಬರಿಗೆ ಅಂದ್ರು ಅವ್ರು ಲಿಂಗೈಕ್ಯ 3 ದಿವಸ ಹೋಗಿ ನೋಡ್ತಾರೆ ಸರಿಗಿರ್ತೈತೆ ಅಂದ್ರೆ ಜೀವಂತ ತಿಂದಿದ್ದಾನೆ ಸಣ್ಣಪ್ಪ ಜೀವಂತಿರೋದಂತ ಅದಕ್ಕಂಥ ದೃಷ್ಟಿಯಿಂದ ಯಾರು ನಂಬಿ ಬರ್ತೀರಿ ದೇವ್ರತನ ಯಾರು ನಂಬಿ ದೇವ್ರಿಲ್ಲ ಸಿದ್ಧಾರೂಢ ಮಹಾಜ್ಞಾನಿ 25 ಸಲ ಬರೋಂಥದ್ದು ನಾನು ಜಗತ್ತಿಗೆ ಯಾರು ಇದ್ದಿಲ್ಲ
ನಿತ್ಯ ಪ್ರವಚನ ಮಾಡ್ತಿದ್ದ. ಲಿಂಗೈಕ್ಯನಾದ ಪ್ರವಚನ ಹೇಳಿದ್ದ. ಏನ್ ಹೇಳಿದ್ದ? ಏನಪ್ಪ ಅಕಸ್ಮಾತ್ ನಂಬಿದೀವಿ, ಯಾರು ಬರ್ತೀರಿ ನಾ ಲಿಂಗೈಕ್ಯನಾಗ 5 ವರ್ಷ ಆಗಲಿ 10 ವರ್ಷ ಆಗಲಿ ಯಾರು ನಂಬಿ ಬರ್ತೀರಿ ನೀವು ದರ್ಶನ ಕೊಡ್ಬೇಕಂತ ಹೇಳಿ ಸಿದ್ಧಾರೂಢ. ಸರಿ ಲಿಂಗೈಕ್ಯನಾದ 3 ವರ್ಷ ಆಗಿತ್ತು. ಲಿಂಗೈಕ್ಯನಾಗಿ ಸಿದ್ಧಾರೂಢ 3 ವರ್ಷ ಗದ್ದಿ ಕಟ್ಟಿ 3 ವರ್ಷ ಆಗಿತ್ತು. ಒಬ್ಬ ಹುರ್ಕಂಡಿ ಮಾಸ್ತರ್ ತುಂಬ ಭಾಳ ಭಕ್ತಿವಂತ ಅವನು, ಭಾಳ ಇಷ್ಟ. ಅಪ್ಪು ತಮ್ಮ ಪ್ರವಚನದಾಗ ಹಿಂಗೆ ಹೇಳಿದ್ರು. ಆಗ ನೋಡು ಸ್ನಾನ ಮಾಡ್ಕೊಂಡು ಸಿದ್ಧಾರೂಢ ಜ್ಞಾನ ಮಾಡಿ ಸ್ನಾನ ಮಾಡ್ದ, ತಮ್ಮ ನೀರು ತಗೊಂಡ, ಉದ್ದಿಗಟ್ಟು ತಗೊಂಡ, ಕಾಯಿ ತಗೊಂಡು ಅವ್ರು ಧ್ಯಾನ ಮಾಡ್ಕೊಂಡು ಬಂದು ಅವ್ರ ಮೇಲೆ 100ಕ್ಕೂ ವಿಶ್ವಾಸ ದೊಡ್ಡ ವ್ಯಕ್ತಿ ಅವ್ರು ಸಿದ್ಧಾರೂಢ. ಯಾರು ಹುರ್ಕಂಡಿ ಮಾಸ್ತರ ಬಂದ ಅವ್ರು ಧ್ಯಾನ ಮಾಡ್ಕೊಂಡು ಬಂದ. ಮುಂದೆ ಭಾಗದ ಬಂದು ಮಹಾದ್ವಾರದ ಬಂದವ. ಅದು ಬಂದು ಸಿದ್ಧಾರೂಢ ಸಕ್ಕಂತ ಭಕ್ತಿ ಬಿಟ್ಟು 3 ವರ್ಷ ಆಯ್ತು ಗದ್ದಿ ಕಟ್ಟಿ ಮುಡ್ಗಿದ್ದು ಮ್ಯಾಗ ಎದ್ದು ಗದ್ದಿ ಮಾಡಿ ಕೂತಿದ್ದ ಯಾರು? ಸಿದ್ಧಾರೂಢ. ಅದಕ್ಕೆ ನಾವು ಬರು ನೆತ್ತರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬಿ ರಕ್ಷಿ ಕರೆದೊಳೆವೋ ಎನ್ನನೆ ಶಿವನು. ನಾವು ಬರು ನೆತ್ತರು ಬರಿದೆ ಕರೆವರು ನಂಬಲೆ ನೆತ್ತರೆ ಬರಿದೆ ಕರೆವರ ನಂಬರು ನೆತ್ತರು ಬರಿದೆ ಕರೆವರು ನಂಬಲರಿಯಲಿ ಲೋಕದ ಮನುಜರು ನಂಬಲರಿಯಲಿ ಲೋಕದ ಮನುಜರು ನಂಬಿದಕ್ಷಿ ಕರೆದೊಡೆವೋ ಎನ್ನನೆ ಶಿವನು. ನಂಬರು ನೆತ್ತರು ಬರಿದೆ ಕರೆವರು ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗಂದ ಕೂಡದ ಸಂಗಮ ದೇವ. ನಂಬರು ನೆತ್ತರು ನಂಬರು ನೆತ್ತರು ನಂಬರು ನೆತ್ತರು ಬರೀದೆ. ನಂಬಿದಚ್ಚಿ ಬಂದ್ರ ದೇವ್ರು ಇರ್ತಾನೆ. ಧೂಪದ ದೀಪದ ಬರ್ತಾರೆ ಗುಡಿಗೆ ಬರ ರಸಾಪನ್ನ ಹುಟ್ಟಾರ ಮನೆ ಹಾಂಗ ನಮ್ಮ ಬಾಳು ಬಂಗಾರ ಆಗ್ಬೇಕು, ಬಾಳು ಹಾಳಾಗ್ಬೇಕು. ಅದಕ್ಕೆ ಅದಕ್ಕೆ ತಿಂದು ನಮ್ಮ ಮನಸ್ಸಂದೊಳಗೆ ಎಲ್ಲ ಹಿರಿಯರು ಕೊಟ್ಕೊಂಡು ನಮ್ಮ ಹಿರಿಯಮ್ಮನ ದೈವರು ಹಿರಿಯರು ಕೊಟ್ಕೊಂಡು ವರ್ಷ ಕೊಡೋಣ. ಯಾಕತ್ತು ಪುರಾಣ ಯಾಕತ್ತಬೇಕು? ಇವತ್ತು ಮಹಾಮಂಗಲ ನಮ್ಮ ಊರಿ ಮಂಗಲ ಆಗ್ಬೇಕು, ನಮ್ಮ ಬುದ್ಧಿ ಮಂಗಲ ಆಗ್ಬೇಕು, ನಮ್ಮ ಬದುಕಿ ಮಂಗಲ ಎಲ್ಲ ಮಹಾಮಂಗಲ ತಿಂತ. ಅದಕ್ಕೆ ತಿಂದ ನಮ್ಮ ಕಲೆ ಸಾಕು ಪುರಾಣ ಹೇಳಿದ. ನಮ್ಮ ಶರಣೆಗೆ ಬಂದು ಈಗಾಗಲೇ ಹೇಳಿದ ನಮ್ಮ ಕವನ ಏನು ಚಂದ ಬರ್ತಾನೆ. ಗದ್ದಿನಕ್ಕ ಟಿಕೆಟ್ ತೆಗೆದ ತಾದಿನ್ನ ನಾದಿನಿಂದ ಹಾಕೊಂಡು ನಾದಿನಿಂದ ಬಾ ಕೈ ಬಾ ಚಂದ ಬಾ ಚಲೋ ಬರ್ತಾರೆ, ಬಾ ಸಂತೋಷಪ್ಪ. ನಾನಿಂದ 3-4 ಕಡೆ ಹೋಗ್ಬೇಕು, ನಾನು ಸಂತೋಷ. ಅದಕ್ಕೆ ನಾನು ಸ್ವಲ್ಪ ಬೇಜಾರ ಬಂದ್ಕೊಳ್ಳ. ಅದು ಯಾರು ಒಬ್ರು ಇದ್ದ ನಮ್ದು ಅದ್ರ ಜಗತ್ತು ಚಲೋ ಆಗಲಿ. ಯಾಕಂದ್ರೆ ಅವ್ರು ಭಾಳ ತ್ರಾಸ ಯಾವಾಗ ಅವ್ರು ಕುಂತಾರೆ ಗಂಡ ಇಟ್ಟು ಮಾತಾಡ್ಕೊತಿದ್ರು. ಏನು ಅಜ್ಜಾರು ಮಾತಾಡ್ತಾರೆ ಹುಡುಗ ಬಿಡೋದು ಕೈ ಇಟ್ಕೊಂಡು ಹೋಗ್ಬೇಕಲ್ಲ ಅವ್ರಿಬ್ರು ಗಂಡ ಇಟ್ಟು ಮಾತಾಡ್ಕೊತಿದ್ದಾರೆ. ಇನ್ನೂ ಪರಿಚಯ ಇಲ್ಲ, ಈಗೆಲ್ಲ ಮಾತಾಡ್ಕೊತೀರಿ ನೋಡಿ. ಭಾಳ ಸಂತೋಷ ಮಾರ ನಿಮ್ಮ ಭಾಳ ಬಂಗಾರ ಆಗಲಿ, ಭಾಳ ಚಲೋ ಆಗಲಿ. ನೂತನ ದಂಪತಿಗಳು ಭಾಳ ಬಂಗಾರ. ಯಾಕಂದ್ರೆ ಗಂಡ ಹೇಳಿದ್ರೆ ಹೆಂಡತಿ ಕೇಳ್ಬೇಕು, ಹೆಂಡತಿಯನ್ನ ಗಂಡ ಕೇಳ್ಬೇಕು. ಗಂಡ ಶಿವಲಿಂಗ ದೇವರು ಭಕ್ತ, ಹೆಂಡತಿ ಮಸಗ ಬಾಯಲ್ಲಿ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಸುರಮಾಂಸ ನೆಚ್ಚದ ಮಕ್ಕಳು ಅಂತ ಹಿಂಗಾಗ್ಬಾರ್ದು. ಗಂಡ ಹೆಂಡತಿ ಮಾತು ಹೇಳಿ ಕೇಳ್ಬೇಕು, ಹೆಂಡತಿ ಗಂಡ ಕೇಳ್ಬೇಕು ಅಂದ್ರೆ ಭಾಳ ಚಂದ ಇರ್ತದೆ. ಅವ್ರು ಭಾಳ ಬಂಗಾರ ಆಗಿ ಒಂದು 25 ಮಕ್ಕಳು ಹೇಳಿ ನೀವು ಹೆಂಗೆ ಮಾಡ್ತೀರಿ? ಗಾಡವ ಕಾಲದ ಸರಿಯಾಗಿ 1-2 ಹಳದ ಮಕ್ಕಳು ವಿದ್ಯಾರ್ಥಿಗಳು ಚಾರ ನಿಮ್ಮ ಭಾಳ ಬಂಗಾರ ಆಗ್ತದೆ. ಅದಕ್ಕೆ ಅದರಿಂದ ನೀವು ಭಾಳ ಬಂಗಾರ ಆಗಲಿ, ಉತ್ತಮ ಮಕ್ಕಳು ಆಗಲಿ, ಎಲ್ಲ ಆಗಲಿ. ಮಾರ್ತೇಶ ಮಹಾಂತೇಶ ಪರಮತರು ನಿಮ್ಗೆಲ್ಲ ಒಳ್ಳೇದು ಮತ್ತೊಮ್ಮೆ ಶುಭನ ಹಾರೈಸಿ ನನ್ನ ಮಾತು.